ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೇನೆ. ಅದೇನಂದರೆ ಹೀರೆಕಾಯಿ ಮತ್ತು ಬೀನ್ಸ್ ಉಪ್ಸಾರು ಹೇಗೆ ಮಾಡೋದು ಅಂತ. ಫಸ್ಟು ಹೀರೆಕಾಯಿ ಮತ್ತು ಬೀನ್ಸ್ನ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಬಿಸಿನೀರು ಇಕ್ಕಬೇಕು. ಬಿಸಿನೀರು ಸ್ವಲ್ಪ ಕುದ್ಮೇಲೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೇಳೆ ಮತ್ತು ಯಾವುದಾದ್ರೂ ಕಾಳುಗಳು ಲೈಕ್ ಹೆಸ್ರು ಕಾಳು, ಹುಳ್ಳಿಕಾಳು. ನಾನಿಲ್ಲಿ ಸೋಯಾ ಬೀನ್ಸ್ ತೊಗೊಂಡಿದ್ದೀನಿ. ಅದನ್ನು ನೆನೆಸಿ ಇಟ್ಕೊಂಡು ಅದನ್ನು ನೀರು ಕುದ್ದಿ ಆದಮೇಲೆ ತೊಗರಿಬೇಳೆ ಬೀನ್ಸ್ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ. ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ ಹೀರೆಕಾಯಿ ಮತ್ತು ಬೀನ್ಸು, ಅದನ್ನು ಅದರೊಳಗಡೆ ನೀರೊಳಗಡೆ ಹಾಕಿ ಮತ್ತು ಅದಕ್ಕೆ ಒಂದು ಟೊಮೆಟೊ ಹಾಕಿ ಒಂದು 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಾದಮೇಲೆ ನೀರು ಮತ್ತು ಬೇಯಿಸಿರೋ ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಇದು ಕಾಳಿಗೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಕುಕ್ಕರ್ಗೆ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ 1-2 ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಈ ಬೇಯಿಸ್ಕೊಂಡಿದ್ದು ಏನಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಸೈಡ್ಗೆ ಎತ್ತಿಕ್ಬಿಟ್ಟು ಅದಕ್ಕೆ ಸ್ವಲ್ಪ ಪಲ್ಯ ಏನಿದೆ ಅದನ್ನ ಸ್ವಲ್ಪ ಎತ್ತಿಕ್ಕೊಬೇಕು. ಸಾಂಬಾರಿಗೆ ಸ್ವಲ್ಪ ರುಬ್ಬ ಹಾಕ್ಕೊಳ್ಳೋದಕ್ಕೆ. ಇವಾಗ ಸ್ವಲ್ಪ ಮಸಾಲೆ ಹರ್ಕೊಬೇಕು. ಉಪ್ಸಾರು ಖಾರ, ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, 1-2 ಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಬೇಯಿಸಿರೋ ಟೊಮೊಟೊ ಏನಿದೆ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬಾದಮೇಲೆ ಅದಕ್ಕೆ ಸಾಂಬಾರು ಏನಿದೆ ಸಪ್ರೇಟ್ ಮಾಡ್ಕೊಂಡಿರೋ ನೀರೇನಿದೆ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಖಾರನ. ಅದಾದಮೇಲೆ ನಾವು ಸಪ್ರೇಟ್ ಎತ್ತಿಕೊಂಡಿದ್ವಲ್ಲ ಪಲ್ಯ, ಅದನ್ನು ಹಾಕ್ಕೊಂಡು ರುಬ್ಬಬೇಕು. ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಅದನ್ನು ಕುದಿಯೋವರೆಗೂ ಬಿಡಬೇಕು. ಕುದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು 5 ನಿಮಿಷ ಕುದಿಯೋವರೆಗೂ ಇರಬೇಕು. ಆಮೇಲೆ ಮುದ್ದೆ ಮತ್ತು ರೈಸು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್.